ಬಿದರೆ ಗ್ರಾಮದಲ್ಲಿ ಹೊಸ ರೈತ ಸಂಘದ ಉದ್ಘಾಟನೆ. ಸಂಘವನ್ನ ಉದ್ಘಾಟಿಸಿದ ಜಿಲ್ಲಾಧ್ಯಕ್ಷ ಗೋವಿಂದರಾಜು. ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದಲ್ಲಿ ನೂರಾರು ರೈತರ ಹಾಗೂ ಹಲವು ಮುಖಂಡರ ಉಪಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹೊಸ ಗ್ರಾಮ ಘಟಕವನ್ನ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಅವರು ಉದ್ಘಾಟಿಸಿದರು. ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಅವರು ಮಾತನಾಡಿ, ಅನೇಕ ಮಹನೀಯರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ಇಂದು ಕರ್ನಾಟಕ ರೈತ ಸಂಘ ಹೆಮ್ಮರವಾಗಿ ಬೆಳೆದು ನಿಂತಿದ್ದು, ಆ ಹೆಮ್ಮರಕ್ಕೆ ನೀರೆರೆಯುವ ಜವಾಬ್ದಾರಿ ಇಂದಿನ ಯುವ ಪೀಳಿಗೆ ಹಾಗೂ ರೈತಾಪಿ ವರ್ಗದ ಮೇಲಿದೆ. ಇನ್ನು ಈ ಗ್ರಾಮದ 70 ಮಂದಿ ರೈತರು ಮನಸ್ಸನ್ನ ಮಾಡಿದರೆ 7,000 ರೈತರನ್ನ ಘಟಿಸುವ ಶಕ್ತಿಯನ್ನ ಹೊಂದಿದ್ದಾರೆ. ಒಬ್ಬ ರೈತ ಜೀವಂತವಾಗಿರುವವರೆಗೂ ರೈತ ಸಂಘ ಜೀವಂತವಾಗಿರುತ್ತೆ. ಆದ್ದರಿಂದ ರೈತ ಸಂಘ ಎಂದಿಗೂ ಅಜರಾಮರ ಎಂದು ತಿಳಿಸಿದ್ದಾರೆ. ಅವಧಿಯಲ್ಲಿ ತಮ್ಮ ಕೈಲಾದಂತ ಸೇವೆ ಮಾಡತಕ್ಕಂಥವನ್ನ ಮಾತ್ರ ಗುರುತಿಸಿ ನಾವು ಸಹ ಶಾಲಾಂತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇವತ್ತು ಈ ಒಂದು ಗ್ರಾಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಹೆಗಲ ಮೇಲೆ ಶಾಲಾಗಿದೆ. ನಿಜವಾಗಿ ನಾನು ಹೇಳ್ತೀನಿ, ನೀವು ಇರ್ತಕ್ಕಂಥ 70 ಜನನೇ ಮನಸ್ಸು ಮಾಡಿ ಈ ತಾಲೂಕನ್ನ ಕಟ್ಟಬಹುದು, ಈ ತಾಲೂಕಿನ ಆಡಳಿತವನ್ನ ಅಧ್ವಸ್ತನಿಟ್ಕೊಳ್ಬಹುದು. ಹಾಗಾಗಿ ನೀವು ಸರಿ ಇರಬೇಕು. ಎಲ್ಲರೂ ಶಾಲಾ ಹಾಕಿದ್ರು, ಲೋಕೇಶ್ ಅವರು ಬಲವಂತ ಮಾಡಿದ್ರು ಹಾಕಿ ಬಿಡಗಣೆ ಅಂತ ಹೇಳಿ ಈ ಶಾಲಾ ತಾಳವಾಗಿ ಎಲ್ಲ ಕೂಡುತ್ತಲ್ಲ ಹಾಕಿದ್ರೆ ಅದಕ್ಕೆ ನೀವು ಕೊಡ್ತಕ್ಕಂಥ ಅಪಮಾನ. ಹಾಗಾಗಿ ಏನ್ ಶಾಲಾ ಹಾಕಿದ್ರಿ ಅದು ಅಪಮಾನ ಅಲ್ಲ ರೀ. ನೀವು ಹೆಗಲ ಮೇಲೆ ಶಾಲಿದ್ರೆ ಇದು ಒಂದು ಗೌರವ, ಅದಕ್ಕೊಂದು ಬಹಳ ದೊಡ್ಡ ಗೌರವ ಇದೆ. ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ನೀವು ಯಾವುದೇ ಹೆಗಲ ಮೇಲೆ ಶಾಲಾ ಹಾಕಿದಂಥ ವ್ಯಕ್ತಿನ ಗೌರವಿಸ್ತಾರೆ, ಇವರಿಗೆ ಜ್ಞಾನ ಇದೆ, ವಿಚಾರ ಇದೆ ಅಂತಕ್ಕಂಥದ್ದು ಭಾವಿಸ್ತಾರೆ. ನೀವು ಯಾವುದೇ ಒಂದು ತಾಲೂಕು ಕಚೇರಿ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಕಚೇರಿಗೆ ಹೋದ್ರೆ ನಿಮ್ಮನ್ನು ಕರೆದು ಕೂರಿಸಿ, ನೋಡಪ್ಪ ರೈತ ಸಂಘ ಇವ್ರು ಕೆಲಸ ಏನಿದೆ ಮಾಡಿ ಕಳಿಸ್ರಪ್ಪ ಅಂತಕ್ಕಂಥ ಒಂದು ಗೌರವ ಶಾಲಿನಲ್ಲಿ. ಹಾಗಾಗಿ ಇವತ್ತು 70 ಜನ ತಾವೇನು ಶಾಲನ್ನು ಧರಿಸಿದ್ದೀರಿ, ಅವರು ನೀವು 70ಕ್ಕೆ ಒಂದು 10 ಜನ ಒಬ್ಬೊಬ್ಬರು ಗುರುತಿಸಿದ್ರೆ ಎಷ್ಟು ಚೆನ್ನಾಗಿತ್ತು. 7,000 ಜನ, 700 ಜನ ಕಾರ್ಯಕರ್ತರ ಸಂಖ್ಯೆ. ಹೀಗಾಗಿ ನೀವೆಲ್ಲ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು, ನಿಮ್ಮ ಅಕ್ಕಪಕ್ಕದ ಗೆಳೆಯರನ್ನ ಭೇಟಿ ಮಾಡಿ ಅವರೆಲ್ಲರನ್ನ ಕೂರಿಸಿ ಮಾತನಾಡಿ ಕಟ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈಗಾಗಲೇ ನಾವು 46 ವರ್ಷಗಳಿಂದ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ 16,000 ಇತ್ತು ಹಳ್ಳಿಗಳನ್ನ ಕಟ್ಟಿದ್ದೀವಿ. ನಾವೆಲ್ಲ 46 ವರ್ಷ ಆಯ್ತು ಈ ಹೆಗಲ ಮೇಲೆ ಶಾಲಾ ಕೇಂದ್ರ ರೈತ ಸಂಘವನ್ನ ಪ್ರವೇಶ ಮಾಡಿ. ನೀವು ತಡವಾಗಿ ಆದರೂ ಯೋಚನೆ ಮಾಡಿ ಒಂದು ಗಟ್ಟಿ ಸಂಘಟನೆಯನ್ನ ಕಟ್ಟಿದ್ದೀರಿ. ಹಾಗಾಗಿ ಯಾಕೆಂದ್ರೆ ರೈತ ಸಂಘ ಇವತ್ತಿಗೂ ನಾಳೆ ಹೋಗೋದಲ್ಲ. ರೈತ ಕುಲ ಎಲ್ಲಿವರೆಗೂ ಬದುಕಿರ್ತದೋ ಅಲ್ಲಿವರೆಗೂ ರೈತ ಸಂಘ ಬದುಕಿರ್ತದೆ. ಹಾಗಾಗಿ ನಮಗೆಲ್ಲ ವಯಸ್ಸಾಗಿ ರೈತ ಸಂಘ ಕಟ್ಟಂತ ಸಂಸ್ಥಾಪಕರಾದಂಥ ಪ್ರೊಫೆಸರ್ ಮಂಜುಸ್ವಾಮಿಯವರು, ಎನ್ ಟಿ ಸುಂದೇಶ್ ಅವರು, ರುದ್ರಪ್ಪನವರು, ಕೆ ಎಸ್ ಪುಟ್ಟಣ್ಣಯ್ಯನವರು, ಬಹಳಷ್ಟು ಜನ ಇವತ್ತಿಲ್ಲ. ಆದರೂ ರೈತ ಸಂಘ ವಿಚಾರದ ಆಧಾರದ ಮೇಲೆ ಅವೇನು ಆಶಯಗಳನ್ನು ಇಟ್ಕೊಂಡಿದ್ವು ಆ ಎಲ್ಲ ಆಶಯಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾಳೆ ನಮ್ಮ ನಂತರವೂ ನೀವು ಇದನ್ನು ಮುಂದುವರಿಸ್ಕೊಳ್ಳೋದು. ಯಾಕೆಂದ್ರೆ ರೈತ ಸಂಘ ಪ್ರಾರಂಭವಾದಾಗ ನಾವು ಚಿಕ್ಕರು, ನಾವು ನಿಮ್ಮಂತೆ ಆ ಸ್ಥಳದಲ್ಲಿ ಕೂತು ಸೈಕಾರ ಕೂಡಿ ರೈತ ಸಂಘವನ್ನು ಕಟ್ಕೊಳ್ತೇವೆ. 46 ವರ್ಷಗಳ ಅನುಭವದಲ್ಲಿ ಹಂತವಾಗಿ ತಾಲೂಕು, ಜಿಲ್ಲೆ, ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಬಹಳಷ್ಟು ರೈತ ಪರವಾದಂಥ ಸಾವಿರಾರು ಹೋರಾಟಗಳನ್ನು ರೂಪಿಸಿ ನ್ಯಾಯವನ್ನು ತಂದುಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಈಗಾಗಲೇ ಮಾತಾಡುವಂಥ ಗೆಳೆಯರು ಹೇಳಿದ್ರು, ಯಜಮಾನ್ರಿಗೆ ಗೊತ್ತು, ಇವತ್ತು 40 ವರ್ಷ ಹಿಂದಕ್ಕೆ ಹೋಗಿ ನೀವೇನಾದ್ರೂ ಒಂದು ಸಣ್ಣ ಸಾಲ ಕಟ್ತಾ ಇದ್ರೆ PNB ಬ್ಯಾಂಕ್ನವ್ರು ಬಂದು ಮನೇಲಿಟ್ಟಂತ ಅಕ್ಕಿ, ರಾಗಿ, ರೇಷನ್ನು, ತಟ್ಟೆ, ಗಂಗಳ ಎಲ್ಲವನ್ನ ಜಪ್ತಿ ಮಾಡ್ಕೊಂಡು ಆಡೋಗ್ತಿದ್ರು. ಗೊತ್ತದಲ್ಲಪ್ಪ, ಊರು ಮುಂದೆ ಕಂದಾಯ ಕಟ್ಟೆ ಇದೆ. ಇನ್ನು ಈ ವೇಳೆ ತಾಲೂಕು ರೈತ ಸಂಘದ ಅಧ್ಯಕ್ಷ ವೆಂಕಟೇಗೌಡ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಗುಬ್ಬಿ ತಾಲೂಕು ಅಧ್ಯಕ್ಷ ಲೋಕೇಶ್, ವಿಎಸ್ಎಸ್ಎನ್ ಅಧ್ಯಕ್ಷ ಅಧಿರಾಜು, ಯುವ ಮುಖಂಡರಾದ ತೇಜು, ಗಣೇಶ್, ಮೈಲಾರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.